ದಾದಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆಶಯದಂತೆ ಶೋಷಿತ ಸಮುದಾಯಗಳ ಹಕ್ಕುಗಳಿಗಾಗಿ ಕರ್ನಾಟಕ ಅಹಿಂದ ಹೋರಾಟ ಸಮಿತಿ ರಾಜ್ಯ ಅಧ್ಯಕ್ಷರಾದ ಮುತ್ತುರಾಜ್ರವರ ಸಮ್ಮುಖದಲ್ಲಿ ಜನಪ್ರಿಯ ಸಚಿವರಾದ ಎಚ್.ಸಿ. ಮಹದೇವಪ್ಪರವರಿಂದ ಕರ್ನಾಟಕ ಹೋರಾಟ ಸಮಿತಿಯ 2026 ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಸಂಘಟನೆಯ ಪದಾಧಿಕಾರಿಗಳಿಂದ ವಿಚಾರ ಸಂಕಿರಣ ಕಾರ್ಯಕ್ರಮ ನಗರದಲ್ಲಿ ಜರುಗಿತು. ರಾಜ್ಯಾಧ್ಯಕ್ಷರಾದ ಶ್ರೀಯುತ ಮುತ್ತುರಾಜರವರು ಈ ದಿನ ಕ್ಯಾಲೆಂಡರ್ 2026ನೇ ಸಾಲಿನ ಕ್ಯಾಲೆಂಡರನ್ನು ಈ ದಿವಸ ಬಿಡುಗಡೆ ಮಾಡಿದ್ದಾರೆ. ಅವರ ಹೋರಾಟ ಮತ್ತು ಹಾದಿಗೆ ಸಂಬಂಧಪಟ್ಟಂಗೆ ಕ್ಯಾಲೆಂಡರ್ನಲ್ಲಿ ಪ್ರತ್ಯುತ್ತರವಾಗಿ ಎಲ್ಲವೂ ಮುದ್ರಿತವಾಗಿದೆ. ಅವರು ಸಂಘಟನೆ ಕಟ್ಟಿ ಬೆಳೆಸಿ ಇಲ್ಲಿವರೆಗೂ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ, ಬಡವರಿಗೆ, ತುಳಿತಕ್ಕೆ ಒಳಗಾದಂಥವರಿಗೆ ಎಲ್ಲವೂ ಅವರ ಕಾರ್ಯಕ್ರಮದ ರೂಪುರೇಷೆಗಳನ್ನ ಸಿದ್ಧಪಡಿಸಿ ಆ ಶ್ರಮಕ್ಕೆ ಪ್ರತಿಫಲವಾಗಿ ಸಂಘಟನೆ ಬೃಹದಾಕಾರವಾಗಿ ಬೆಳೆದಿದೆ. ಅವರು ಈ ದಿನ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿ ಎಲ್ಲ ನಮ್ಮ ಯುವ ಜನತೆಗೆ ಮತ್ತು ಕೆಳವರ್ಗದ ಜನತೆಗೆ ಹಾಗೂ ಅಹಿಂದ ಎಲ್ಲ ಜನತೆಗೆ ಮಾರ್ಗದರ್ಶಕರಾಗಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಸಂಘಟನೆ ವತಿಯಿಂದ 24ನೇ ವರ್ಷದ ಕ್ಯಾಲೆಂಡರನ್ನು ಉದ್ಘಾಟನೆ ಮಾಡ್ತಾಯಿದ್ವಿ. ಇದು 2026ರ ಕ್ಯಾಲೆಂಡರನ್ನು ಉದ್ಘಾಟನೆ ಮಾಡ್ತಾಯಿದ್ವಿ. ಈ ಕ್ಯಾಲೆಂಡರ್ನ ಪ್ರಮುಖ ಉದ್ದೇಶ ನಮ್ಮ ಎಲ್ಲ ಸಂಘಟನೆ ಪದಾಧಿಕಾರಿಗಳ ಒಂದು ವಿನಂತಿ ಮೇರೆಗೆ ಯಾವಾಗ ಒಂದು 24 ವರ್ಷದಿಂದ ಇದನ್ನು ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ಇಲ್ಲ ಕ್ಯಾಲೆಂಡರ್ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಮತ್ತು ನಮಗೂ ಬೇಕು, ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ಕ್ಯಾಲೆಂಡರ್ ಬೇಕಂತ ತೀರ್ಮಾನ ತೆಗೆದುಕೊಂಡು ಆವತ್ತಿನಿಂದ ಇವತ್ತಿನವರೆಗೆ ಕ್ಯಾಲೆಂಡರ್ ಪ್ರಾರಂಭಿಸಿದ್ದೀವಿ. ಈ ಒಂದು ಕ್ಯಾಲೆಂಡರು ಜೊತೆಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಪದಾಧಿಕಾರಿಗಳಿದ್ದಾರೆ. ಒಂದು ಮೈಸೂರಲ್ಲಿ, ಮಂಡ್ಯದಲ್ಲಿ, ರಾಮನಗರದಲ್ಲಿದ್ದಾರೆ ಮತ್ತು ಕೊಪ್ಪಳದಲ್ಲಿದ್ದಾರೆ ಮತ್ತು ಏನು ರಾಯಚೂರದಲ್ಲಿದ್ದಾರೆ. ನಮ್ಮ ಒಂದು ಟೀಮ್ ಇದೆ ಮತ್ತು ವಿಶೇಷವಾಗಿ ಬೆಂಗಳೂರಿನಲ್ಲಿದ್ದಾರೆ. ಅನೇಕ ವಿವಿಧ ಕಡೆಯಲ್ಲೆಲ್ಲ ಚಿತ್ರದುರ್ಗದಲ್ಲಿ, ಹಾಸನದಲ್ಲೂ ಕೂಡ ನಮ್ಮ ಟೀಮ್ ಇದೆ. ಒಳ್ಳೆ ಟೀಮ್ಗಳಿದೆ. ಇವರೆಲ್ಲರೂ ಕೂಡ ನಮ್ಮ ಪದಾಧಿಕಾರಿಗಳು ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಅವರೆಲ್ಲ ಬರಬೇಕಾಯಿತು. ಅದರ ಕಾರಣಾಂತರದಿಂದ ಅವ್ರನ್ನೆಲ್ಲ ಯಾರನ್ನೂ ಕರೆದಿಲ್ಲ. ಈ ಒಂದು ಕಾರ್ಯಕ್ರಮ ಮೂಲ ಉದ್ದೇಶವೇ ಬರೀ ಕ್ಯಾಲೆಂಡರ್ ಒಂದೇ ಅಲ್ಲ. ಈ ಕ್ಯಾಲೆಂಡರ್ ಒಂದು ಹೆಸರಿನಲ್ಲಿ, ಒಂದು ಸಂಘಟನೆ ಹೆಸರಿನಲ್ಲಿ ನಾವು ಬಡವರ, ಶೋಷಿತರ ಮತ್ತು ಎಲ್ಲ ಜನಾಂಗದವರ ಪರವಾಗಿ ಧ್ವನಿ ಎತ್ತುವಂಥ ಕೆಲಸ ಮಾಡ್ತೀವಿ. ಜೊತೆಯಾಗಿ ಮಹಿಳೆಯರ ಪರ ಧ್ವನಿ ಎತ್ತೋದು, ನಾವು ಮಹಿಳೆಯರ ಪರ ಆಗಲಿ ಮತ್ತು ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಆಗಲಿ ಮತ್ತು ಸರ್ಕಾರ ಜನರ ವಿರುದ್ಧ ಕೆಲಸ ಮಾಡಿದಾಗ, ಅವ್ರ ವಿರುದ್ಧ ಮಾಡಿದಾಗ ನಾವು ಜನಗಳ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡೋದಕ್ಕಾಗಲಿ ನಾವು ನಿಂತ್ಕೊತೀವಿ. ಈ ರೀತಿ ಮಾಡ್ತಕ್ಕಂಥ ಈ ಸಂಘಟನೆ ಈಗ 24 ವರ್ಷ ಸವದಿದೆ ಅಂದರೆ ಅದಕ್ಕೊಂದು ಅನೇಕ ಸಂಘಟನೆ ಪದಾಧಿಕಾರಿಗಳ ಮುಖ್ಯ ಕಾರಣ. ಈ ಸಂಘಟನೆಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಅವರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಏನು ಇವತ್ತು ಕಾರ್ಯಕ್ರಮವನ್ನು ಪ್ರಮುಖರಾಗಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಸರ್ಕಾರದ ಉಪಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀ ಸುದರ್ಶನ್ ಸರ್ ಅವರು ಬಂದಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಅನಂತ ಅಭಿನಂದನೆಗಳು ತಿಳಿಸ್ತೇನೆ. ಅದ್ರ ಜೊತೆಗೆ ಇಲ್ಲಿ ಇದರ ಹಿರಿಯ ಸರ್ಕಾರಿ ನೌಕರರಾಗಿರ್ತಕ್ಕಂಥ ನಮ್ಮ ಸಂಘಟನೆಯಲ್ಲಿ ಪ್ರಮುಖ ಮುಖಂಡರಾಗಿರ್ತಕ್ಕಂಥ ದೇವರಾಜ್ ಅವರಿದ್ದಾರೆ ಮತ್ತು ಹಿರಿಯ ವಕೀಲರಾಗಿರ್ತಕ್ಕಂಥ ಬಸವರಾಜ್ ಅವರು, ತುಳಸಿರಾಮರವರು ಮತ್ತು ಏನು ನಮ್ಮ ಪ್ರದೀಪ್ ಅವರು ಮತ್ತು ವೆಂಕಟರಮಣವರು ಮತ್ತು ಮಧುರಾಗಿರಲಿ, ದೇವರಾಜ್ ಅವರಾಗಿರಲಿ ಮತ್ತು ನಮ್ಮ ಶ್ರೀನಿವಾಸು ಸ್ಟಾರ್ಟಿಂಗ್ ಒಂದು ಪ್ರಾರಂಭದಿಂದ ಇಂದುವರೆಗೂ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಶ್ರೀನಿವಾಸರಾಗಿರಲಿ ಮತ್ತು ನಮ್ಮ ಕೃಷ್ಣಮೂರ್ತಿ, ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷರ ಪ್ರಮುಖ ಯುವ ಮುಖಂಡರಾಗಿರ್ತ ಕೃಷ್ಣಮೂರ್ತಿಯವರಾಗಿರಲಿ ಮತ್ತು ರಾಮಮೂರ್ತಿಯವರಾಗಿರಲಿ, ನರಸಿಂಹಮೂರ್ತಿ ಆಗಿರಲಿ ಮತ್ತು BBMP ನೌಕರರಾಗಿರ್ತಕ್ಕಂಥ ಮತ್ತು ಮೊನ್ನೆ ತಾನೇ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರತಕ್ಕಂಥ ನಮ್ಮ ಸಹೋದರ ರಂಗನಾಥರವರಾಗಿರಲಿ ಮತ್ತು ವಿದ್ಯಾರ್ಥಿ ಮಿತ್ರರಾಗಲಿ ಮತ್ತು ನವ ಕರ್ನಾಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಗಜೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಇವರೆಲ್ಲರ ಸಹಕಾರದಿಂದ ಇವತ್ತು ನಾವು ಈ ಒಂದು ಕ್ಯಾಲೆಂಡರ್ನ ಉದ್ಘಾಟನೆ ಮಾಡಿದ್ವಿ. ಈ ಕ್ಯಾಲೆಂಡರ್ ಜೊತೆಗೆ ಎಲ್ಲರಿಗೂ ಕೂಡ ಕೋರೆಗಾಂವ್ ವಿಜಯೋತ್ಸವ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ನಿಮ್ಮೆಲ್ಲರಿಗೂ ಸಂಘಟನೆ ಪರವಾಗಿ ನಿಮಗೆಲ್ಲರಿಗೂ ನಾವು ಅಭಿನಂದನೆ ತಿಳಿಸ್ತೀನಿ. ಒಳ್ಳೆಯದಾಗಲಿ.
ಈ ವರ್ಷ ಎಲ್ಲರಿಗೂ ಕೂಡ ಆರೋಗ್ಯ ಮತ್ತು ಸರ್ಕಾರಿ ಎಲ್ಲ ಸೌಲಭ್ಯಗಳು ಸಿಗಲಂತೆ ಇರಲಿ ಮತ್ತು ಜೊತೆಗೆ ನಿಮ್ಮ ಜೊತೆಗೆ ನಾವು ಹೋರಾಟಕ್ಕೆ ನಿಲ್ತೇವೆ ಅಂತ ಹೇಳಿ ನಾನು ಮಾತುಗಳು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ಕರ್ನಾಟಕ ಅಹಿಂದ ಹೋರಾಟ ಸಮಿತಿಯ ಸನ್ಮಾನ್ಯ ಅಧ್ಯಕ್ಷರಾದಂತಹ ಮುತ್ತುರಾಜಣ್ಣವರಿಗೆ ನಾವು ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ 2026 ಕಾರ್ಯಕ್ರಮದ ಈ ಸ್ಮರಣ ಸಂಚಿಕೆ ಹಾಗೂ ಮತ್ತು ಕ್ಯಾಲೆಂಡರ್ನ ಎರಡೂ ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿರ್ತಕ್ಕಂಥ ಅಂಶಗಳನ್ನ ಪ್ರತಿಯೊಂದು ಸಹ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸಿ ಇಲ್ಲಿ ಬಂದಿರತಕ್ಕಂಥ ಸಭಿಕರಿಗೆಲ್ಲ ಇಲ್ಲಿ ಭೀಮಾ ಕೋರೆಗಾಂವ್ ಬಗ್ಗೆ ಆಗ್ಬೋದು ಅವರಲ್ಲಿ ಒಂದು ಉತ್ಸಾಹ ಮೂಡುವಂಥ ಕೆಲಸ ಮಾಡಿದ್ದಾರೆ. ನಂತರ ನಮ್ಮೆಲ್ಲ ಹೊಸ ಚಿಲುಮೆ ಅಂತಲೇ ಹೇಳ್ಬೋದು. ಅವರು ಮೂರ್ತಿ ಚಿಕ್ಕದವರು ಕೀರ್ತಿ ದೊಡ್ಡದಾದಂಥ ವ್ಯಕ್ತಿ. ಅವರ ಒಂದೊಂದು ಕಾರ್ಯನೂ ಸಹ ನಮ್ಮ ಸಂಘಟನೆ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳು ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿದೆ. ಹಾಗೆ ಅದೇ ರೀತಿಯಾಗಿ 2026 ಅವ್ರಿಗೆ ಇದೇ ರೀತಿಯಾಗಿ ಒಳ್ಳೆತನದಲ್ಲಿ ಈ ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲೂ ಪ್ರತಿಯೊಂದು ಸಹ ಇದೇ ಮುಂದುವರಿಲಿ ಅಂತ ಹೇಳ್ತಾ ಬಾಬಾ ಸಾಹೇಬ್ರ ಆಶೀರ್ವಾದ ಇರಲಿ ಅಂತ ಹೇಳ್ಕೊತ ಭೀಮವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಕರ್ನಾಟಕ ಅಹಿಂದ ಹೋರಾಟ ಸಮಿತಿಯ ಇವತ್ತಿನ ಒಂದು ಕ್ಯಾಲೆಂಡರನ್ನು ರಾಜ್ಯಾಧ್ಯಕ್ಷರಾದಂತಹ ಮುತ್ತುರಾಜ್ರವರು ಬಿಡುಗಡೆ ಮಾಡ್ತಿದ್ದಾರೆ. ಸರ್ಕಾರದ ಅಧೀನ ಕಾರ್ಯದರ್ಶಿಗಳಾದಂಥ ಸುದರ್ಶನ್ ಸರ್ ಅವ್ರ ಜೊತೆ ಕೂಡಿ ನಮ್ಮ ಮುತ್ತುರಾಜ್ ಸರ್ ಅವರು ಬಿಡುಗಡೆ ಮಾಡ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಯುವ ಮಿತ್ರರು ಮತ್ತು ಸಂಘಟನಾ ಚತುರರು ಎಲ್ಲರೂ ಸಹ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇರೋದ್ರಿಂದ ಬಹಳ ಸಂತೋಷದ ಸಂಗತಿಯಾಗಿದೆ. ಮುತ್ತುರಾಜ್ ಸರ್ ಅವರು ಮೊದಲನೇದಾಗಿ ಕಾನೂನಿನ ಅಡಿಯಲ್ಲಿ ಒಂದು ಸಂಘಟನೆಗಳನ್ನು ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡುತ್ತಾರೆ ಮತ್ತು ಸರ್ಕಾರದ ಗಮನವನ್ನು ಈ ರೀತಿಯಾಗಿ ಸೆಳೆಯುವುದರಿಂದ ಎಲ್ಲ ಸರ್ಕಾರಗಳು ಅವರಿಗೆ ಒಂದು ಗೌರವವನ್ನು ಸೂಚಿಸುತ್ತಾ ಸಿದ್ದರಾಮಯ್ಯರು ಆಗಿರ್ಬೋದು, KH ಮುನಿಯಪ್ಪರವರಾಗಿರ್ಬೋದು, ಮತ್ತು ತಿಮ್ಮಾಪುರರಾಗಿರ್ಬೋದು, ಆಂಜನೇಯ ಸರ್ ಆಗಿರ್ಬೋದು, ಇನ್ನು ಮುಂತಾದ ಎಲ್ಲ ಮಿನಿಸ್ಟ್ರುಗಳು ಸಹ ಅವ್ರಿಗೆ ಗೌರವವನ್ನು ಕೊಟ್ಟು ಅವರ ಒಂದು ಯಾವುದೇ ಒಂದು ಕೆಲಸಗಳಿಗೆ ಅವರು ಸಹಮತವನ್ನು ಸೂಚಿಸುತ್ತಾ ಅವರ ಒಂದು ಹೋರಾಟಗಳಿಗೆ ಬೆಂಬಲವನ್ನು ಕೊಡುತ್ತಾರೆ. ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ.